ನಮಸ್ಕಾರ. ಇವತ್ತು ಸಿಂಪಲ್ಲಾಗಿ ಎಗ್ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟ್ ಇವಾಗ ತರಕಾರಿಗಳು ಹಚ್ಕೊಳ್ಳೋಣ. ತರಕಾರಿಲಿ ಕೆಲವೊಂದು ಈರುಳ್ಳಿಗಳು ಯಾಕಿಷ್ಟು ಕಣ್ಣೀರು ಬರುತ್ತೆ ಅಂತ ಗೊತ್ತಿಲ್ಲ. ಕೆಲವೊಂದಂತೂ ಕಣ್ಣೀರೇ ಬರಲ್ಲ, ಕೆಲವೊಂದಂತೂ ಫುಲ್ಲು ಅಳ್ಸಾಕುತ್ತೆ. ಸೊ ಬನ್ನಿ, ಇವಾಗ ತರಕಾರಿ ಎಲ್ಲ ಹಚ್ಕೊಂಡಾಯಿತು. ಈಗ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಮತ್ತು ಪುದೀನ ಮತ್ತು ಹಸಿಮೆಣ್ಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಪುದೀನ ಸ್ಪೆಷಲ್ ಇದು, ಯಾಕೆಂದರೆ ಒಂದು ಫ್ಲೇವರ್ಗೋಸ್ಕರ ಹಾಕ್ಕೊಳ್ತಾರದು, ಚೆನ್ನಾಗಿರುತ್ತೆ. ಆ್ಯಂಡ್ ಇವಾಗ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಉದ್ದುದಕ್ಕೆ ಹಚ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋ ಗಂಟ ಬಾಡಿಸ್ಕೊಳ್ಳೋಣ. ಈಗ ಆನಿಯನ್ ಕೂಡ ಅಷ್ಟೇ, ಅದನ್ನು ಉದ್ದುದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಇದು ಅಷ್ಟೇ ಸ್ವಲ್ಪ ಬ್ರೌನಿಷ್ ಆಗೋ ಗಂಟನೂ ಫ್ರೈ ಮಾಡಿಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ತೊಗೊಂಡಿದ್ದೀನಿ ನಾನು. ಸೊ ಅದನ್ನು ಹಾಕ್ಕೊಂಡು ಈಗ ಎಗ್ನ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ. ನಾನು 6 ಎಗ್ ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಅದನ್ನು ಎಗ್ಗು ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿ ಗಂಟನೂ ಫ್ರೈ ಮಾಡಿಕೊಂಡು ಈಗ ರೈಸ್ ಸಪ್ರೇಟಾಗಿ ಮಾಡಿಕೊಂಡು ಅದು ಆರೋದಕ್ಕೆ ಬಿಟ್ಟಿದ್ದೆ. ಇಷ್ಟು ಉದ್ರುದ್ರಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಜೀರಿಗೆ ಪುಡಿ ಮತ್ತು ಸ್ವಲ್ಪ ಅಚ್ಕಾರದ ಪುಡಿ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರು, ಗರಂ ಮಸಾಲ ಮತ್ತು ಸ್ವಲ್ಪ ಧನಿಯಾ ಪೌಡರು ಇಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಅಂದರೆ ಅನ್ನ ನೀಟಾಗಿ ಅದು ರೋಸ್ಟ್ ಆಗಬೇಕು, ಅಷ್ಟು ರೋಸ್ಟ್ ಆಗೋ ಗಂಟನೂ ಫ್ರೈ ಮಾಡ್ಕೊಳ್ಳೋಣ. ನೀವು ಇದಕ್ಕೆ ಸ್ವಲ್ಪ ಸಾಸಸ್ ಕೂಡ ಹಾಕೋಬೋದು. ನಾನು ಸಾಸಸ್ ಏನೂ ಹಾಕ್ಕೊಳ್ತಾ ಇಲ್ಲ, ಸ್ವಲ್ಪ ಹೆಲ್ತಿಯಾಗಿ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಲೆಮನ್ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ರೆಡಿನೇ ಆಗಿಬಿಡುತ್ತೆ. ನಾನು ಈ ಎಗ್ ರೈಸ್ ಜೊತೆ ಒಂದು ಆಮ್ಲೆಟ್ ಕೂಡ ಹಾಕ್ಕೊಂಡಿದ್ದೀನಿ, ಬಿಸಿ ಬಿಸಿಯಾಗಿ ಖಾರವಾಗಿರೋ ಆಮ್ಲೆಟ್ ಜೊತೆ ಎಗ್ ರೈಸ್ ತಿಂತಾಯಿದ್ರೆ ತುಂಬ ಸಕ್ಕದಾಗಿರುತ್ತೆ. ಚಳಿ ಟೈಮಲ್ಲಂತೂ ಇದು ನನ್ನ ಫೇವ್ರೇಟ್. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ಗಂಟ ಟೇಕ್ ಕೇರ್, ಬಾಯ್. ಯಮ್ಮಿ ಯಮ್ಮಿ ಇನ್ ಮೈ ಟಮ್ಮಿ.